ಕನ್ನಡದಲ್ಲಿ ಎಷ್ಟು ಕನ್ನಡ ಅಕ್ಷರಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ? ಅದರಲ್ಲಿ ಯೋಗವಾದ ಸ್ವರ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರ ಅಂತ ಕರಿತೀವಿ. ವ್ಯಂಜನಗಳು ಇನ್ನೊಂದು ಅಕ್ಷರದ ಸಹಾಯದಿಂದ ಉಚ್ಚಾರ ಮಾಡುವ ಅಕ್ಷರಗಳನ್ನು ವ್ಯಂಜನ ಅಂತ ಕರಿತೀವಿ. ವ್ಯಂಜನಗಳು ಎಷ್ಟಿದವು? 34. ಅದರಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಗೊತ್ತಾ? ವ್ಯಂಜನಗಳಲ್ಲಿ ಯಾಕೆ ಕವರ್ಗ ಅಂತ ಯಾಕೆ ಕರಿತೀವಿ? ಕವರ್ಗ, ಚವರ್ಗ, ಟವರ್ಗ, ಕವರ್ಗ, ಕವರ್ಗ ಅಂತ ಯಾಕೆ ಕರಿತೀವಿ? ಕ್ಯಾಮ್ರಾ ಇದೆ. ನೀನು ಏನ್ ಪಾಠ ಮಾಡುತ್ತೇನೆ ಅಲ್ವಾ? ಕವರ್ಗ ಅಂತಂದ್ರೇನು? ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಅಲ್ಪ ಪ್ರಾಣ ಮಹಾಪ್ರಾಣ ಅಂದ್ರೇನು? ಕಡಿಮೆ ಉಸಿರಿಂದ ಉಚ್ಚರಿಸಲ್ಪಟ್ಟ ಅಕ್ಷರಗಳು ಅಲ್ಪ ಪ್ರಾಣ. ಜಾಸ್ತಿ ಉಸಿರಿಂದ ಉಚ್ಚರಿಸಿದ್ರೆ ದೀರ್ಘಾಕ್ಷರ. ಯಾವ್ಯಾವ ಅಲ್ಪ ಪ್ರಾಣಗಳು ಮಹಾಪ್ರಾಣಗಳು? ಸರ್ 1 ಮತ್ತು 3 ಅಕ್ಷರ ಅಲ್ಪ ಪ್ರಾಣ. 2 ಮತ್ತು 4 ಹ್ರಸ್ವ ಸ್ವರ ದೀರ್ಘ ಸ್ವರ ಅಂದ್ರೆ ಗೊತ್ತಾ? ಏನು ಹ್ರಸ್ವ ಸ್ವರ? 1 ಮಾತ್ರ.